ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಲೆಫ್ಟ್ ಓವರ್ ಚಿಕನ್ ಅಂದರೆ ನಾವು ಹೋಟೆಲಿಂದ ತಂದೂರಿ ಎಲ್ಲ ತಂದಿರ್ತೀವಲ್ಲ, ಸ್ವಲ್ಪ ಉಳಿದಿರುತ್ತೆ. ಸೊ ಅದರಿಂದ ಒಂದು ಗ್ರೇವಿ ಮಾಡ್ತಾಯಿದ್ದೀನಿ, ಪಾಲಕ್ ಗ್ರೇವಿ. ಸೊ ಲೆಟ್ಸ್ ಸ್ಟಾರ್ಟ್. ಇಲ್ಲಿ ನಾನು ಇಷ್ಟು ಮಸಾಲಗಳು ಹಾಕ್ತಿದ್ದೀನಿ. ಇದರಲ್ಲಿ ಜೀರಿಗೆ ಇದೆ, 2 ಬೇ ಲೀವ್ಸ್, 1 ಇಂಚ್ ದಾಲ್ಚೀನಿ, 3 ಲವಂಗ, 2 ಏಲಕ್ಕಿ, ಧನಿಯಾ ಸ್ವಲ್ಪ, ಮತ್ತು ಮೆಣಸು. ನನ್ನ ಹತ್ರ ಮೆಣಸು ಇರಲಿಲ್ಲ, ಸೊ ನಾನು ಪೆಪ್ಪರ್ ಪೌಡರ್ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ಎಲ್ಲ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ ಚೆನ್ನಾಗಿ. ಮತ್ತು 2 ಮೆಣಸಿನ್ಕಾಯಿ, ರೆಡ್ ಚಿಲ್ಲೀಸ್, ಒಣ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿ. ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕಿ 4ರಿಂದ 5 ಆ್ಯಂಡ್ ಈರುಳ್ಳಿ ಹಾಕಿ ಫ್ರೈ ಮಾಡಿ. ನೆಕ್ಸ್ಟ್ ಇದರಲ್ಲಿ ಸ್ವಲ್ಪ ಅರಿಶಿಣ, ಉಪ್ಪು ಚೆನ್ನಾಗಿ ಫ್ರೈ ಮಾಡಿ. ಅದು ಪಿಂಕ್ ಆಗೋವರೆಗೂ ಫ್ರೈ ಮಾಡಬೇಕು. ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಂಡ್ಬಿಡಿ. ನೆಕ್ಸ್ಟ್ ಅದ್ರಕ್ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ. ನಾನು ಮಸಾಲ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ, ಯಾಕಂದರೆ ಲೆಫ್ಟ್ ಓವರ್ ಚಿಕನ್ ಇದೆ ಅಲ್ಲ, ಅದಕ್ಕೆಲ್ಲ ಜಾಸ್ತಿನೇ ಇರುತ್ತೆ. ಸೊ ಕಡಿಮೆ ಕ್ವಾಂಟಿಟಿಯಲ್ಲೇ ತೊಗೊತಾ ಇದ್ದೀನಿ ನಾನು. ಸೊ ನಾವು ಈಗ ಗೋಡಂಬಿ ಒಂದು 6ರಿಂದ 7 ಗೋಡಂಬಿ ಹಾಕ್ತಿದ್ದೀನಿ. ಫ್ರೈ ಮಾಡಿ ಚೆನ್ನಾಗಿ. ನೆಕ್ಸ್ಟ್ ಟೊಮ್ಯಾಟೊ ಕಟ್ ಮಾಡಿರೋದು ಹಾಕಿ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡಿ ಮೇಲೆ ಮುಚ್ಚಿ. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನಿಮಗೆ ಖಾರ ಹಾಕಿ ಫ್ರೈ ಮಾಡಿ ಮೇಲೆ ಮುಚ್ಚಿಬಿಡಬೇಕು. ಗೋಡಂಬಿ ಇಲ್ಲಿ ನಾನು ಥಿಕ್ನೆಸ್ ಸಲುವಾಗಿ ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ ಈಗ ಪಾಲಕ್ಕು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದರಲ್ಲೇ ಬೆರೆಸಿ ಫುಲ್ ಪಲ್ಯ ಆಗೋವರೆಗೂ ಏನೂ ಬಿಡಬಾರ್ದು, ಸುಮ್ಮನೆ ಜಸ್ಟ್ ಪಾಲಕ್ಕು ಸಾಫ್ಟ್ ಆಗೋವರೆಗೂ ಅಷ್ಟೇ. ಮಿಕ್ಸರಲ್ಲಿ ಚೆನ್ನಾಗಿ ಗ್ರೈಂಡ್ ಆಗಬೇಕು, ಆ ಥರ ಫ್ರೈ ಮಾಡ್ಕೊಂಡ್ಬಿಡಿ ಅಷ್ಟೇ. ನೀವೀಗ ನೋಡ್ಬೋದು ಪಾಲಕ್ ಸ್ವಲ್ಪ ಮೆತ್ತಗಾಗಿದೆ. ಸೊ ನಾನೀಗ ಮಿಕ್ಸರ್ ಜಾರಲ್ಲಿ ಹಾಕ್ತಿದ್ದೀನಿ. ನಿಮಗೇನು ಗಾರ್ನಿಷಿಂಗ್ ಸಲುವಾಗಿ ಏನೇನು ಬೇಕೋ ಅದೆಲ್ಲ ಏನೋ ಸಪ್ರೇಟ್ ಮಾಡಿ, ಏನು ಬೇಕೋ ಅದಷ್ಟೇ ಮಿಕ್ಸರಲ್ಲಿ ಹಾಕ್ಕೋಬೋದು. ನಾನಿಲ್ಲಿ ಮೆಣಸಿನ್ಕಾಯಿ ಮತ್ತು ಬೇ ಲೀವ್ಸ್ ಮಿಕ್ಸರಲ್ಲಿ ಹಾಕ್ತಾಯಿಲ್ಲ, ಗಾರ್ನಿಷಿಂಗ್ ಸಲುವಾಗಿ ಹಾಗೆ ಇಡ್ತಿದ್ದೀನಿ. ನೆಕ್ಸ್ಟ್ ಮಿಕ್ಸರ್ ಹಾಕಿದ್ಮೇಲೆ ಏನೋ ಒಂಚೂರು ಎಣ್ಣೆ ಹಾಕ್ಕೊಂಡ್ಬಿಡಿ ಪಾತ್ರೆಯಲ್ಲಿ.
ಸೇಮ್ ಪಾತ್ರೆ ಯೂಸ್ ಮಾಡ್ಬೋದು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವೇನು ಪ್ಯೂರಿ ಮಾಡಿದ್ದೀವಲ್ಲ ಆ ಪ್ಯೂರಿ ಹಾಕ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಕಲರು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಿ, ಯಾಕಂದರೆ ನಾವು ಪಾಲಕ್ ಫ್ರೈ ಮಾಡಿಲ್ವಲ್ಲ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನೆಕ್ಸ್ಟ್ ಇದರಲ್ಲಿ ಲೆಫ್ಟ್ ಓವರ್ ಚಿಕನ್ ಹಾಕಿ ಮಿಕ್ಸ್ ಮಾಡಿ. ಮೇಲೆ ಮುಚ್ಚಿಬಿಡಿ. ಒಂದು 10 ಮಿನಿಟ್ಸ್ ಇಲ್ಲ 5 ಮಿನಿಟ್ಸ್ ಆಗೋದ್ಮೇಲೆ ತೆಗೆದು ನೋಡ್ಬೋದು ನೀವು. ನಿಮಗೆ ಗ್ರೇವಿ ತುಂಬ ಥಿಕ್ ಅನಿಸಿದರೆ ಸ್ವಲ್ಪ ನೀರು ಹಾಕಿ ಕುದಿಸ್ಬೋದು. ನೆಕ್ಸ್ಟ್ ಕ್ರೀಮ್ ಹಾಕಿ ಗಾರ್ನಿಷ್ ಮಾಡಬಹುದು. ಇವಾಗ ರೆಡಿಯಾಗಿದೆ ಪಾಲಕ್ ಚಿಕನ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಓಕೆ, ಬಾಯ್.